ದಾವಣಗೆರೆಯಲ್ಲಿ ಬಿಸಿಯೂಟದ ಕರ್ಮಕಾಂಡ ಬಯಲಾಗಿದೆ. ಹುಳು ಬಿದ್ದಂತಹ ಬೇಳೆಕಾಳುಗಳನ್ನ ಗುಂಡಿಯಲ್ಲಿ ಮುಚ್ಚಿದ್ದಾರೆ ಭೂಪರು. ಧಾನ್ಯ ಸ್ವಲ್ಪ ಮಕ್ಕಳಿಗೆ, ಅಲ್ಪ ಹುಳುಗಳಿಗೆ, ಉಳಿದದ್ದು ಗುಂಡಿಗೆ ಎನ್ನುವಂತಾಗಿದೆ. ಧಾನ್ಯಗಳನ್ನ ಜಮೀನಿನಲ್ಲಿ ಮುಚ್ಚಾಕಿದ್ದಾರೆ ಶಾಲಾ ಸಿಬ್ಬಂದಿ. ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿಯಲ್ಲಿನ ಸರ್ಕಾರಿ ಶಾಲೆಯಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಹುಳದೂಟದ ಸತ್ಯ ಬಯಲಾಗಿದೆ. ರಾಜ್ಯದ ಹಲವು ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಹೊಟ್ಟೆ ಸೇರಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಹುಳುಗಳ ಪಾಲಾಗ್ತಾ ಇದೆ. ಇಲ್ಲಿ ಮಣ್ಣು ಪಾಲಾಗಿರುವಂಥದ್ದು ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಈಗ ರಾಜ್ಯಾದ್ಯಂತ ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಏನು ಬಿಸಿ ಊಟ ಪೂರೈಕೆ ಆಗ್ತದೆ. ಬಿಸಿ ಊಟ ಪೂರೈಕೆಯಲ್ಲಿ ಸ್ವಲ್ಪ ಏನು ಬೇಳೆ ಆಗಲಿ ಇವೆಲ್ಲ ಹುಳ ಬಿದ್ದಿರ್ತಕ್ಕಂಥ ಊಟದಲ್ಲಿ ಹುಳ ಬಿದ್ದಿರ್ತಕ್ಕಂಥ ವರದಿಗಳು ಹೆಚ್ಚಾಗಿ ಆಗ್ತಾ ಇರ್ತದೆ. ಈ ಬಗ್ಗೆ TV9 ಕೂಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿತ್ತು. ಅದಾದ ಬಳಿಕ ಇದೊಂದು ಆಘಾತಕಾರಿ ವಿಚಾರ ಅಂತಂದರೆ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಈ ರೀತಿಯಾದಂಥ ಬೇಳೆಯನ್ನು ಪೂರೈಕೆ ಮಾಡಿದ್ದು ಮತ್ತು ಅವು ಸಂಪೂರ್ಣವಾಗಿ ಕೊಳೆತು ಹೋಗಿರ್ತಕ್ಕಂಥ ಬೇಳೆಗಳನ್ನು ನೀವು ಅಡುಗೆಗೆ ಬಳಸದೆ ಅವನನ್ನು ಏನು ಬೇರೆ ಕಡೆ ಸಾಗಿಸಿ ಬೇರೆ ಅಂದರೆ ನೆಲದಲ್ಲಿ ಮುಚ್ಚಿಬಿಡಿ ಅಂತಕ್ಕಂಥ ಒಂದು ಆದೇಶ ನೋಡ್ತಾ ಇರ್ಬೋದು. ನಾವಿಲ್ಲಿ ಏನು ಪಾಮೇನಹಳ್ಳಿ ದಾವಣಗೆರೆಯ ಒಂದು ದಕ್ಷಿಣ ಇದರ ವಿಭಾಗದಲ್ಲಿ ಬರ್ತಕ್ಕಂಥ ಪಾಮೇನಹಳ್ಳಿಯಲ್ಲಿ ಇದ್ದೀವಿ. ಈಗಾಗಲೇ ಅಧಿಕಾರಿಗಳು ನೋಡ್ತಾ ಇರ್ಬೋದು ನೀವು. 14/11/2025 ಒಂದು ಶರಾವನ್ನು ಬರೆದಿದ್ದಾರೆ. ಇಲ್ಲಿ ಬರೆದಿದ್ದಾರೆ, ಇದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಇಲ್ಲಿ 52 ಮಕ್ಕಳು ಶಾಲೆಗೆ ಹಾಜರಾಗುತ್ತಿದ್ದಾರೆ. ಬಿಸಿ ಊಟಕ್ಕೆ ಸರಬರಾಜಾದ ಬೇಳೆ ತುಂಬ ಕಳಪೆ ಆಗಿದ್ದು ಬಳಸದಂತೆ ಸೂಚನೆ ನೀಡಿದೆ ಅಂತ ಹೇಳಿದ್ದಾರೆ. ಅಂದರೆ ಬಿಸಿ ಊಟದ ಒಂದು ಬೇಳೆ ಏನಿದೆ ಆ ಸಂಪೂರ್ಣವಾಗಿ ಅದು ಕೊಳೆತು ಹಿಟ್ಟಾಗಿರ್ತಕ್ಕಂಥ ಹುಳ ಹಿಡಿದು ಹಿಟ್ಟಾಗಿರ್ತಕ್ಕಂಥ ಅದನ್ನು ಸಂಪೂರ್ಣವಾಗಿ ತೆಗೆದು ಏನು ಅದನ್ನು ಬಳಸಬಾರದು ಎಂಬತಕ್ಕಂಥ ಸೂಚನೆಯನ್ನು ಒಂದು ತಿಂಗಳ ಹಿಂದೆನೇ ನೀಡಿರ್ತಕ್ಕಂಥದ್ದು. ಈಗ ಡಿಸೆಂಬರ್ ನವೆಂಬರ್ನಲ್ಲಿ ನೀಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ಏನು ಪೂರೈಕೆ ಮಾಡಿದ್ದಾರೆ, ಏನು ಬಿಸಿ ಊಟಕ್ಕೆ ರೇಷನ್ ಪೂರೈಕೆ ಮಾಡಿದ್ದಾರೆ, ಅವರ ಒಂದು ಬೇಜವಾಬ್ದಾರಿತನ ಮತ್ತು ಅವರು ಒಂದು ಏನು ಅವರು ಮಾಡಿದಂಥ ತೊಂದರೆಯಿಂದಾಗಿ ಅಮಾಯಕ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈಗ ಮಕ್ಕಳನ್ನೇ ಮಾತಾಡ್ಸೋಣ, ನಿಮಗೆಲ್ಲ ಊಟ ಎಲ್ಲ ಸರಿಯಾಗಿ ಕೊಡ್ತಾರಾ? ಕೊಡ್ತಾರೆ ಸರ್. ಊಟ ಸರ್ ಪಲಾವ್ ಇದು ಉಪ್ಪಿಟ್ಟು, ಹಾಗೆ ಚಿತ್ರಾನ್ನ ಅವೆಲ್ಲ ಕೊಡ್ತಾರೆ ಸರ್. ಮೊಟ್ಟೆ ಬಾಳೆಹಣ್ಣು ಮೊಟ್ಟೆ ಅವೆಲ್ಲ ಕೊಡ್ತಾರೆ. ಚಿಕ್ಕಿ ಅವೆಲ್ಲ ಕೊಡ್ತಾರೆ. ಹಾಲು, ರಾಗಿ ಮಲ್ಟ್ ಅವೆಲ್ಲ ಕೊಡ್ತಾರೆ. ಬೇಳೆಲೆಲ್ಲ ಹುಳ ಇದ್ದು ಅಂತವೆಲ್ಲ ಏನು ಬಂದಿಲ್ಲ ನಿಮಗೆಲ್ಲ? ಬಂದವು. ಯಾವಾಗ ಬಂದಿದ್ವಾ? ಇದು ಹಿಂದಿನ ವರ್ಷ ಎಷ್ಟಕ್ಕೆ ಹಿಂದಿನ ತಿಂಗಳಾಗ ಎಷ್ಟಕ್ಕೊಂದು ಬಂದಿದ್ರಾ? ಅವಾಗಿಂದ ಬಂದ್ ಮಾಡಿದಾರಾ? ಎಸ್. ಇವಾಗ ಒಳ್ಳೆ ಊಟ ಕೊಡ್ತಾರೆ. ಈಗ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈಗ ಮಕ್ಕಳು ಕೂಡ ಹೇಳ್ತಾ ಇರ್ತದ್ದು, ಈ ಹಿಂದೆ ಕೂಡ ಈ ರೀತಿಯಾದಂಥ ಒಂದು ಹುಳದ ಒಂದು ಏನು ಸಾಂಬಾರಿನಲ್ಲಿ ಹುಳ ಬರ್ತಕ್ಕಂಥ ಬೆಳಗ್ಗೆ ಒಂದು ಬೇಳೆಯನ್ನು ಬಳಸಿರ್ತಕ್ಕಂಥ ಕಳಪೆ ಬೇಳೆಯನ್ನು ಬಳಸಿರ್ತಕ್ಕಂಥ ಮಕ್ಕಳಿಗೆ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ಏನು ಈ ಪೂರೈಕೆ ಮಾಡ್ತಾರೆ, ಏನು ಈ ಬಳಕೆಗೆ ಯೋಗ್ಯ ಇಲ್ಲ ಅಂತೇಳಿ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಶಿಕ್ಷಣ ಅಧಿಕಾರಿಗಳು ಬರೆದ್ರಿಂದ ಇದರ ಹಿಂದೆ ದೊಡ್ಡ ಒಂದು ಏನು ವಂಚನೆ ಆಗಿದೆ ಅಂತಕ್ಕಂಥ ಸ್ಪಷ್ಟ ಆಗ್ತದೆ ಅಂತ ಹೇಳ್ಬೋದು. ಪಾಮೇನಹಳ್ಳಿಯಿಂದ ಕ್ಯಾಮ್ರಾಮನ್ ಶಾಂತಕುಮಾರ್ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.